ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ಆಗ ನೀವೇ ನಮ್ಮ ಫಸ್ಟ್ ವೀಡಿಯೋಸ್ನ ನೋಡ್ಬೋದು. ಸೊ 19ನೇ ಕಂತಿನ ಬಗ್ಗೆ ಬಂದೇ ಬಿಡ್ತು ನೋಡಿ, ಭರ್ಜರಿ ಗುಡ್ ನ್ಯೂಸ್. ಸೊ ಸಂಜೆಯಿಂದನೇ ಎಲ್ಲರ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಹೇಗೆ ಅಮೌಂಟ್ ಈ 19ನೇ ಕಂತಿಂದ ಟ್ರಾನ್ಸ್ಫರ್ ಆಗ್ತಿದೆ ಮತ್ತು ಏನೆಲ್ಲ ಹೊಸ ಬದಲಾವಣೆ ಇದೆ ಅಂತ ತಿಳ್ಕೊಳೋಣಂತೆ ಬನ್ನಿ. ಸೊ ಏನಪ್ಪ ಅಂದರೆ, ಈಗ 1,20,00,000 ಮಹಿಳೆಯರಿದ್ದಾರಲ್ವ, ಗೃಹಲಕ್ಷ್ಮಿಯರು. ಸೊ ಅವರಿಗೆ ಒಟ್ಟಿಗೆ ಅಮೌಂಟ್ ಹಾಕಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಈಗ ಆ ಅಮೌಂಟನ್ನು 3 ಹಂತಗಳಾಗಿ ವಿಂಗಡಣೆ ಮಾಡ್ತಾಯಿದ್ದಾರೆ, ಅಂದರೆ ಡಿವೈಡ್ ಮಾಡ್ತಾ ಇದ್ದಾರೆ. ಅಂದರೆ ಫಸ್ಟು ಒಂದು 40 ಲಕ್ಷ ಮಹಿಳೆಯರಿಗೆ, ಸೆಕೆಂಡ್ ಒಂದು 40 ಲಕ್ಷ ಮಹಿಳೆಯರಿಗೆ, ಥರ್ಡ್ ಒಂದು 40 ಲಕ್ಷ ಮಹಿಳೆಯರಿಗೆ. ಇಟ್ ಮೀನ್ಸ್ ಒಂದು 10 ದಿನಕ್ಕೆ 40 ಲಕ್ಷ ಮಹಿಳೆಯರಿಗೆ ಬರುತ್ತೆ, ಇನ್ನೂ 10 ದಿನಕ್ಕೆ ಇನ್ನೂ 40 ಲಕ್ಷ ಮಹಿಳೆಯರಿಗೆ ಬರುತ್ತೆ, ಇನ್ನೂ 10 ದಿನ ಇನ್ನೊಂದು 40 ಲಕ್ಷ ಮಹಿಳೆಯರಿಗೆ ಬರುತ್ತೆ. ಅಲ್ಲಿಗೆ ತಿಂಗಳ ಪೂರ್ತಿ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾನೆ ಇರುತ್ತೆ. ಬಟ್ ಇದು ಯಾಕೋ ಸರಿ ಅನಿಸ್ಲಿಲ್ಲ, ಯಾಕಂದರೆ ಒಂದು ವಾರದಲ್ಲಿ ಎಲ್ಲರಿಗೂ ಕವರ್ ಮಾಡ್ತಿದ್ರೇನೋ. ಈಗ ಹೇಗಾಗಿದೆ ಅಂದರೆ, 40 ಲಕ್ಷ ಮಹಿಳೆಯರಿಗೆ ಬಂದಮೇಲೆ ನಿಮಗೆ ಬಂತ ನಮಗೆ ಬಂತ, ನಿಮಗೆ ಬಂತ ನಮಗೆ ಬಂತ ಅಂತ ಕೇಳ್ತಾ ಇರೋದೇ ಆಗುತ್ತೆ. ಸೊ ಇದು ಒಂಥರ ಒಂದು ಕಡೆ ಬೇಸರನೇ ಅನ್ಬೋದು, ಯಾಕಂದರೆ ಸರಿ ಹೋಗಲ್ಲ ಅನಿಸುತ್ತೆ ಇದು. ಎಲ್ಲರಿಗೂ ಒಟ್ಟಿಗೆ ಬಂದರೆ ಏನೋ ಒಂಥರ ಸಮಾಧಾನ, ಓ ನಮಗೂ ಬಂತು, ನಾಳೆ ಬರುತ್ತೆ ಬಿಡು, ನಿಮಗೂ ನಾಳೆ ಬರ್ಬೋದು ಬಿಡು, ಒಂದು ವಾರದಲ್ಲಿ ಬರ್ಬೋದು ಬಿಡು ಅಂತ ಎಲ್ಲರೂ ಸಮಾಧಾನ ಮಾಡ್ಕೊತಿದ್ರು. ಈಗ ಒಂದು ತಿಂಗಳ ಪೂರ್ತಿ ಕಾಯಬೇಕು ಅಂದರೆ ಎಲ್ಲರಿಗೂ ಕಷ್ಟನೇ. ಯಾವ ಜಿಲ್ಲೆಗೆ ಫಸ್ಟ್ ಬರುತ್ತೋ, ಯಾವ ಜಿಲ್ಲೆಗೆ ಸೆಕೆಂಡ್ ಬರುತ್ತೋ, ಯಾವ ಜಿಲ್ಲೆಗೆ ಥರ್ಡ್ ಬರುತ್ತೋ ಗೊತ್ತಾಗಲ್ಲ. ಸೊ ಅಂದರೆ ಇದು ಕರೆಕ್ಟಾಗಿ ಇದೇ ಜಿಲ್ಲೆಗೆ ಇಂಥದೇ ಟೈಮಿಗೆ ಬರುತ್ತೆ ಅಂದರೆ, ಸೊ ವೇಟ್ ಮಾಡ್ಬೋದು, ತಿಂಗಳ ಇದೇ ಕರೆಕ್ಟಾಗಿ ಟೈಮಿಗೆ ಬರುತ್ತೆ ಬಿಡಪ್ಪ ಅಂತ. ಬಟ್ ಅವ್ರು ಯಾವ ಥರ ಹಾಕ್ತಾರೆ ಅಮೌಂಟ್ ಗೊತ್ತಿರಲ್ವಲ್ವಾ. ಸೊ ಹಾಗಾಗಿ ಇದು ಕ್ಲಿಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಜನರು ನೀವು ಕಮೆಂಟ್ ಮಾಡಿ, ಹೇಗೆ ಇರಬೇಕು, ಮೊದಲಿನ ಥರ ಇರಬೇಕಾ, ಏನು ಈ ಥರ ಚೇಂಜ್ ಆಗಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗ 18 ಕಂತಂದರೆ 36,000 ಆಗಿದೆ, ಈಗ 19ನೇ ಕಂತಂದರೆ 38,000 ಆಗಿದೆ. ಸೊ ಎಲ್ಲರ ಖಾತೆಗೂ ಅಮೌಂಟ್ ಬರ್ತಾ ಇದೆ. ಸೊ ಯಾರಿಗೆಲ್ಲ ಬಂದಿದೆಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಬರ್ತಾ ಇದೆ, ಬಂದಿದೆ ಅಂತ. ಕಮೆಂಟುಗಳು ತುಂಬಾ ಮುಖ್ಯ, ನಿಮ್ಮದೆಲ್ಲ ಕಮೆಂಟ್ಗಳು. ಮತ್ತು ಇನ್ನೊಂದು ವಿಚಾರ ನಾನು ಮಾತಾಡಬೇಕು ಅಂತ ಅಂದ್ಕೊಂಡೆ. ಹುಬ್ಬಳ್ಳಿಯಲ್ಲಿ ನಡೆದಂಥ ಮೊನ್ನೆ ಘಟನೆ ನೋಡಿರ್ಬೋದು. 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಯಪ್ಪ, ಅವನೇನು ನರರಾಕ್ಷಸನೇ ಇರ್ಬೋದು. ಇಲ್ಲಿನವನಂತರೂ ಅಲ್ಲ, ಬಿಹಾರದವನಂತೆ ಅವನು. ಹುಡುಗಿ ಅಪ್ಪ ಪೇಂಟರ್ ಅಂತೆ, ಅಮ್ಮ ಮನೆ ಕೆಲಸ ಮಾಡಿ ಸಾಯಂಕಾಲ ಮತ್ತು ಬ್ಯೂಟಿ ಪಾರ್ಲರಿಗೆ ಹೆಲ್ಪರಿಗೆ ಹೋಗ್ತಿದ್ಲಂತೆ. ಆ ಹುಡುಗಿ ಪಾಪ ಮನೆ ಮುಂದೆ ಆಟಾಡ್ತಿದ್ದಾಳೆ, ಅಂಥ ಒಂದು ಎಳೆ ಕಂದಮ್ಮನ್ನ ಅತ್ಯಾಚಾರ ಮಾಡ್ತಾರೆ ಅಂದರೆ, ಯಪ್ಪ ಎಂಥ ಕ್ರೂರಿ ಜನ ಇದ್ದಾರೋ ಯಪ್ಪ ಜಗತ್ತಲ್ಲಿ ಅನಿಸ್ಬಿಡುತ್ತೆ. ಬಟ್ ಅವನಿಗಾಗಿರುವಂಥ ಶಿಕ್ಷೆ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಅನ್ನಪೂರ್ಣ ಮೇಡಮ್ ರಿಯಲಿ ಹ್ಯಾಟ್ಸ್ ಆಫ್, ಎನ್ಕೌಂಟ್ರ್ ಮಾಡಿ ಬಿಸಾಕಿದ್ದಾರೆ ಅವನಿಗೆ. ಬಟ್ ಆ ಕಂದಮ್ಮನ ಜೀವ ಹೋಯ್ತಲ್ವ, ಅದೇ ಬೇಜಾರು ತುಂಬಾ. ಬಟ್ ಹೆಣ್ಮಕ್ಳು ಇರೋರು ತುಂಬಾ ಕೇರಾಗಿ ಮಕ್ಕಳನ್ನ ನೋಡ್ಕೊಳ್ರಿ. ನೋಡಿ, ಆಡೋಕ್ಕೂ ಬಿಡೋಂಗಿಲ್ಲ ಅಂಥ ಪರಿಸ್ಥಿತಿ ಬಂದಿದೆ. ನಾವೆಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಿದ್ವಿ, ಎಷ್ಟು ಚೆನ್ನಾಗಿರ್ತಿದ್ವಿ ನಮ್ಮ ಬಾಲ್ಯ ಎಲ್ಲ. ಈಗ ಮಕ್ಕಳನ್ನ ಒಂಥರ ನಾವು ಕೂಡ ಹಾಕಬೇಕು. ಯಪ್ಪ ಎಂಥ ಜಗತ್ತು ಬಂತು ದೇವರೇ. ಸೊ ತುಂಬಾ ಬೇಜಾರಾಯಿತು ನನಗಂತೂ ಆ ಸುದ್ದಿ ಕೇಳಿ. ಪಾಪ ಅಪ್ಪ ಅಮ್ಮಂಗೆ ಎಷ್ಟು ಸಂಕಟ ಆಗಿರಬಾರ್ದು ನೋಡಿ. ನಿಜವಾಗ್ಲೂ ಹಿಂಸೆನೇ ಅಂತಲೇ ಹೇಳ್ಬೋದು ಅಪ್ಪ ಅಮ್ಮವರಿಗೆ. ಬಟ್ ಅವನಿಗೆ ತಕ್ಕ ಶಿಕ್ಷೆನೇ ಆಗಿದೆ, ತಕ್ಕ ಶಿಕ್ಷೆನೇ ಆಗಿದೆ. ಅದೇನೋ ದೇವರು, ಅದೇ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಅಲ್ಲಿಗೆ ತೋರಿಸಿದ್ದಾನೆ ದೇವರು. ಅದು ಒಂದು ಚೆನ್ನಾಗಾಯಿತು. ಸೊ 19ನೇ ಕಂತಿನ ಬಗ್ಗೆ ನಾನು ನಿಮಗೆ ಈಗ ಹೇಳಿದೆ. ಈಗ ಜಮಾ ಆಗ್ತಾಯಿದೆ, ನನಗಿನ್ನೂ ಬಂದಿಲ್ಲ. ಬಂದರೆ ನಾನು ಮತ್ತೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ರೆಸ್ಪಾನ್ಸ್ ಮಾತ್ರ ಗೃಹಲಕ್ಷ್ಮಿ ವಿಡಿಯೋಸಿಗೆ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ತಿರುಪತಿ ವ್ಲಾಗ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಸೊ ಹೇಗನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.